ಕೇಳ್ತಾ ಇದೆಯಾ? ಇದೇ ಶ್ರಾವಣದ ಮಹತ್ವ. ಶ್ರವಣ ಕೇಳೋದು ಅಂತ. ಹಿಂದೆಲ್ಲ ವಿಶೇಷ ಅಡುಗೆ ಮಾಡಬೇಕು ಅಂತಂದರೆ ತೋಟಕ್ಕೆ ಹೋಗ್ಬಾ ಅಂತ ಹೇಳ್ತಾ ಇದ್ರು. ಈಗ ಸೂಪರ್ ಮಾರ್ಕೆಟಿಗೆ ಹೋಗ್ಬಾ ಅಂತ ಹೇಳ್ತಾರೆ. ಅದು ನಗರದಲ್ಲಿ ಸಹಜ ಆಗಿದೆ, ಆದರೆ ಅದು ಹಳ್ಳಿಗೂ ವ್ಯಾಪಿಸಿರೋದು ದುರಂತ. ಶ್ರಾವಣದ ಮೊದಲ ಸಂಚಿಕೆಗೆ ಸ್ವಾಗತ. ನಾನು ನಿಮ್ಮ ರಜನೀಶ್ ನಾವ್ಡ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ. ಶ್ರಾವಣ ಮಾಸದಲ್ಲಿ ನಮ್ಮ ಹಿರಿಯರು ಬೆಳಿಗ್ಗೆ ಚೌರ ಪ್ರಸಂಗದಿಂದಲೂ, ಮಧ್ಯಾಹ್ನ ದ್ಯೂತ ಪ್ರಸಂಗದಿಂದಲೂ, ರಾತ್ರಿ ಸ್ತ್ರೀ ಪ್ರಸಂಗದಿಂದಲೂ ಕಾಲ ಕಳೀತಾ ಇದ್ರು ಅಂತ. ಚೌರ ಪ್ರಸಂಗ ಅಂದರೆ ಗೊತ್ತಾಯ್ತಲ್ಲ, ನವನೀತ ಚೌರ ಕೃಷ್ಣನ ಕತೆ ಭಾಗವತ. ದ್ಯೂತ ಪ್ರಸಂಗ ಅಂತ ಅಂದರೆ ಮಹಾಭಾರತ. ಸ್ತ್ರೀ ಪ್ರಸಂಗ ಅಂತ ಅಂದರೆ ರಾಮಾಯಣ. ಹೀಗೆ ನಮ್ಮ ಹಿರಿಯರು ಪುಣ್ಯ ಶ್ರವಣಗಳನ್ನು ಕೇಳ್ತಾ ದಿನಗಳನ್ನು ಕಳೀತಾ ಇದ್ದರು ಅಂತ ಹೇಳ್ತಾರೆ. ಈಗ ನಾನು ಕೆಸುವಿನ ಎಲೆನ ಕೊಯ್ಕೊಬಂದಿದ್ದೀನಿ, ಅದರಿಂದ ಚಟ್ನಿ ಮಾಡೋಣ. ಕೆಸುವಿನ ಸೊಪ್ಪಿನ ಚಟ್ನಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಡು ಬರೋಣ. 1 ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಜೀರಿಗೆ, ಮೆಣಸು, ಒಗ್ಗರಣೆಗೆ ಕರಿಬೇವು, ಒಣ ಮೆಣಸು, ಸಾಸಿವೆ, 1 ಬಟ್ಲು ಕೊಬ್ಬರಿ ತುರಿ, ಬೆಳ್ಳುಳ್ಳಿ, ಕೊಬ್ಬರಿ ಎಣ್ಣೆ. ಕೆಸುವಿನ ಸೊಪ್ಪಿನ ಯಾವುದೇ ಪದಾರ್ಥ ಮಾಡೋದಾದರೂ ಕೊಬ್ಬರಿ ಎಣ್ಣೆ ತುಂಬ ಶ್ರೇಷ್ಠ. ಜೊತೆಗೆ ಹುಳಿಗೆ ನೀವು ಮುರುಗನ ಹುಳಿ ಅಥವಾ ವಾಟೆ ಹುಳಿನ ಉಪಯೋಗಿಸ್ಕೋಬೇಕು. ಇದರಿಂದ ಗಂಟಲಲ್ಲಿ ಕೆರೆತ ಬರೋದಿಲ್ಲ. ಇದೆರಡೂ ಇಲ್ಲ ಅಂತ ಅಂದರೆ ನೀವು ಹುಣಸೆ ಹುಳಿನ ಉಪಯೋಗಿಸ್ಕೋಬೋದು. ಇದರ ಜೊತೆಗೆ ಚೆನ್ನಾಗಿ ತೊಳೆದಿಟ್ಕೊಂಡ ಕೆಸುವಿನ ಸೊಪ್ಪಿನ ಎಲೆ. ಕೃಷ್ಣನ ನಾವು ಎಷ್ಟೇ ಸಾರಿ ನವನೀತ ಚೋರ ಅಥವಾ ಕಳ್ಳ ಅಂತ ಕರೆದರೂ ಸಹ ನಮ್ಮ ಮನಸ್ಸಲ್ಲಿ ಆತನ ಗಂಭೀರವಾದ ಮಹಾನ್ ವ್ಯಕ್ತಿತ್ವ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಜಗತ್ತಿನ ಯಾವುದೇ ಮಹಾಕಾವ್ಯಗಳಲ್ಲಿ ಕೆಟ್ಟತನ, ಕೆಟ್ಟ ವ್ಯಕ್ತಿತ್ವ, ಕೆಟ್ಟ ಸಂಗತಿಗಳು ಇಲ್ಲ ಅಂತಲ್ಲ. ಅದು ಓದಿದ ನಂತರ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳೋದು ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ವಿಷಯಗಳು ಮಾತ್ರ. ಮನುಷ್ಯ ಸಹಜವಾಗಿ ಒಳ್ಳೆಯವನು, ಆದರೆ ಅಹಂಕಾರದಿಂದ, ಅನುಮಾನದಿಂದ, ಅಸೂಹೆಯಿಂದ ತನ್ನನ್ನು ತಾನು ಕಳೆದುಕೊಳ್ತಾನೆ.
ಈಗ ಸೊಪ್ಪನ್ನು ಎಣ್ಣೆ ಹಾಕಿ ಹುರ್ಕೊಳ್ಳೋಣ. ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಬೇಯುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮುರುಗನ್ ಹುಳಿ ಹಾಕೋಣ. ಆವಾಗ ಪದಾರ್ಥ ಹೇಳಬೇಕಾದ್ರೆ ಉಪ್ಪಿನ ಬಗ್ಗೆ ಹೇಳಿರಲಿಲ್ಲ. ಯಾಕೆಂತಂದರೆ ಅಡುಗೆ ಮಾಡುವಾಗ ಪದಾರ್ಥದ ಪ್ರಾಥಮಿಕ ಪದಾರ್ಥ ಉಪ್ಪಾಗಿರೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮುಚ್ಚಿಡಬೇಕು, ಬೇಯುತ್ತೆ. ಒಂದು ಚಮಚ ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ ಒಣಮೆಣಸು ಹಾಕಿ ಅದು ಚಟಪಟ ಅಂದ್ರ ಮೇಲೆ ನಾವು ರುಬ್ಬಿಟ್ಕೊಂಡಿದ್ದನ್ನು ಹಾಕಿ ಸಣ್ಣ ಬೆಂಕಿಯಲ್ಲಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಕೆಸುವಿನ ಸೊಪ್ಪಿನ ಚಟ್ನಿ ಸಿದ್ಧ. ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿದನೇ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ರೂಬಿ ಸಂತ ಜಲಾಲಿದ್ದನ್ ರೂಬಿ ಹೇಳ್ತಾರೆ, ಮೌನ ಒಂದೇ ದೇವರ ಭಾಷೆ, ಮಿಕ್ಕಿದೆಲ್ಲವೂ ಅದರ ಕಳಪೆ ತರ್ಜಿಮೆ ಅಂತ. ವಚನಕಾರರು ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ ಅಂತ. ಬೇಂದ್ರೆ ಅವರು ಹೇಳ್ತಾರೆ, ಮಾತು ಮಾತು ಮತಿಸಿ ಬಂದ ನಾದದ ನವನೀತ ಅಂತ. ಮಾತಿನ ರಥ ಹರಿದರೆ ಮೌನದ ಹಸಿರು ಮಾಸೀತು ಅಂತಾರೆ ಪೂತಿ ನರಸಿಂಹಾಚಾರ್ಯ ಅವರು. ಆಡಿದ ಮಾತಿನಲ್ಲಿ ಕಾವ್ಯವಿಲ್ಲ, ಆಡದೆ ಉಳಿದ ಮಧ್ಯದಲ್ಲಿ ಕಾವ್ಯ ಇದೆ ಅಂತ ಸಂಸ್ಕೃತದ ಒಂದು ಅನ್ಯೋಕ್ತಿ. ಇವೆಲ್ಲವೂ ನಮಗೆ ಏನು ಹೇಳ್ತಾ ಇದ್ದಾವೆ? ಮೌನ ಮತ್ತು ಮೌನ ಮತ್ತೆ ಮೌನ. ಈಗ ಕೆಸುವಿನ ಸೊಪ್ಪಿನ ಚಟ್ನಿ ಸಿದ್ಧ. ಮೊದಲನೇ ಎಪಿಸೋಡಿನಲ್ಲಿ ಹೇಳಿದ ಹಾಗೆ ಬರೀ ಊಟ ಮಾಡೋದು ಒಂದೇ ಆಹಾರ ಅಲ್ಲ, ನಾವು ಏನನ್ನು ಕೇಳಿಸ್ಕೋತೀವೋ ಅದು ಸಹ ಆಹಾರವಾಗಿರುತ್ತೆ. ಎಂದಿನಂತೆ ಎಲ್ಲರ ಋಣಗಳನ್ನು ನೆನಪಿಸಿಕೊಳ್ಳುತ್ತಾ ಪ್ರಕೃತಿ ಮತ್ತು ದೈವಗಳಿಗೆ ವಂದಿಸುತ್ತಾ ಹರ ಹರ ಮಹಾದೇವ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಬಿರುಗಾಳಿಗೆ ನೀವು ಸಹ ನಾವು ಮಾಡಿದ ಪದಾರ್ಥಗಳನ್ನು, ರೆಸಿಪಿಗಳನ್ನು ನಿಮ್ಮ ಮನೆಯಲ್ಲಿ ಪ್ರಯತ್ನ ಮಾಡಿ. ನಿಮಗಿಷ್ಟ ಆದಲ್ಲಿ
ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಕಲುಷಿತವಾದೆ ನದಿ ಜಲಗಳಿಗೆ ಮುಂಗಾರಿನ ಮಳೆ ಆಗೋಣ. ಕಲುಷಿತವಾದೆ ನದಿ ಜಲಗಳಿಗೆ ಮುಂಗಾರಿನ ಮಳೆ ಆಗೋಣ. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ.